ಉಗ್ವೆ ಹೇಳ್ತಾರೆ ನೀನ್ ಎಷ್ಟು ಕಿತ್ಕೊಳ್ತೀಯೋ ಅಷ್ಟೇ ಕಡಿಮೆ ಸಿಗುತ್ತೆ ಅಂತ. ಆಮೆ ವರ್ಸಸ್ ಎಮ್ಮೆ ಯಾರ್ ಗೆಲ್ತಾರೆ ಗಾಯ್ಸ್? ಅಫ್ ಕೋರ್ಸ್ ಎಮ್ಮೆ ಗೆಲ್ಲುತ್ತೆ ಬ್ರೋ. ಉಗ್ವೆ ಹೇಳ್ತಾರೆ ನಿನ್ನ ನಾನಲ್ಲ ಇನ್ನೊಬ್ಬವನು ತಡೆಯೋದು ಅಂತ. ಮತ್ತೆ ಕಾಯ್ ಉಗ್ವೆನು ಕೂಡ ಸೀಲ್ ಮಾಡ್ಕೊಂಡ್ಬಿಟ್ಟ. ಹೌದಾ, ಹಾಗಿದ್ರೆ ನಾನ್ ಅವನ್ ಶಕ್ತಿನೂ ಕೂಡ ಕಿತ್ಕೊಳ್ತೀನಿ ಅಂತ ಕಾಯ್ ಹೇಳ್ತಾನೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ನಮ್ಮ ಫ್ಯೂರಿಯಸ್ 5 ಅಂಡ್ ಪೋ ಬರ್ತಾರೆ ಟ್ರೈನಿಂಗ್ ಗ್ರೌಂಡ್ ಗೆ. ಮತ್ತೆ ಮ್ಯಾಟರ್ ಏನಂದ್ರೆ ಶಿಫು ಪೋಗೆ ಹೇಳ್ತಾರೆ ಇವತ್ತು ಅವರ ಲಾಸ್ಟ್ ಕ್ಲಾಸ್ ಅಂತ. ಯಾಕೆ ಶಿಫುಗೆ ಜ್ವರ ಬಂದಿದ್ಯಾ? ನೋ, ಯಾಕಂದ್ರೆ ಶಿಫು ತನಗೆ ಗೊತ್ತಿರೋ ಎಲ್ಲವನ್ನು ಕಲ್ಸಾಗಿದೆ. ಇನ್ನು ಫ್ಯೂರಿಯಸ್ 5 ನ ಟ್ರೈನ್ ಮಾಡೋ ಜವಾಬ್ದಾರಿ ಪೋಗೆ ಬರುತ್ತೆ ಅಂತ ಹೇಳ್ತಾರೆ. ಓ ಹೌದಾ, ವಾಟ್? ಪೋ ಹೇಳ್ತಾನೆ ಟೈಗ್ರೆಸ್ ನನ್ಗಿಂತ ಚೆನ್ನಾಗಿ ಟ್ರೈನ್ ಮಾಡ್ತಾಳೆ, ನೀವು ಅವಳಿಗೆ ಈ ಜವಾಬ್ದಾರಿನ ಕೊಡಿ ಅಂತ. ಬಟ್ ನೋ, ಶಿಫು ಹೇಳ್ತಾರೆ ಮಾಸ್ಟರ್ ಆದ್ರೆ ಏನಂತೆ, ನನ್ಗೂ ಕಲಿಯೋದು ಇರುತ್ತೆ. ಪೋ ನೀನೊಬ್ಬ ಡ್ರ್ಯಾಗನ್ ವಾರಿಯರ್, ಸೊ ಪೋ ಇನ್ ಮುಂದಿನ ನೀನೇ ಇವರೆಲ್ಲರ ಮಾಸ್ಟರ್. ಅಂಡ್ ಶಿಫು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ಫ್ಯೂರಿಯಸ್ 5 ಪೋನ ಮುಂದೆ ತಲೆ ಬಾಗ್ತಾರೆ ಮಾಸ್ಟರ್ ಅಂತ. ಅಂಡ್ ಪೋ ಮಾಡೋ ಟ್ರೈನಿಂಗ್ ನಿಂದ ಅಂತೂ ಫ್ಯೂರಿಯಸ್ 5 ಕೈ ಕಾಲ್ ಮುರ್ಕೊಳ್ಳೋದು ಗ್ಯಾರಂಟಿ.